ಯಾರು ಸಹಿಸಿಕೊಳ್ಳಬೇಕು ಅಂತ ಕೇಳಿದರೆ ವಿವೇಕಿಯೊಬ್ಬ ಹೇಳ್ತಾನೆ, ಎಲ್ಲರೂ ಸಹಿಸಿಕೊಳ್ಳಬೇಕು. ಎಲ್ಲರೂ ಅಂದರೆ ಎರಡು ತರಹದ ಜನ ಇರ್ತಾರೆ. ಸಾಮರ್ಥ್ಯ ಇರುವಂಥವ್ರು ಇರ್ತಾರೆ, ಬಲಿಷ್ಠರಾದವರು ಇರ್ತಾರೆ, ಹಾಗೇ ಬಲಿಷ್ಠರಲ್ಲದವರು ಇರ್ತಾರೆ. ಬಲಿಷ್ಠರೂ ಸಹಿಸಿಕೊಳ್ಳಬೇಕು, ಬಲಿಷ್ಠರಲ್ಲದವರೂ ಸಹಿಸಿಕೊಳ್ಳಬೇಕು. ಯಾಕೆಂದರೆ ಆ ಸಹನೆ ಅನ್ನೋದಿದೆಯಲ್ಲ, ಅದು ಇಡೀ ಪ್ರಪಂಚವನ್ನು ನಮ್ಮ ಕೊಡುತ್ತೆ ಅಂತ. ನಮ್ಮ ಸುತ್ತ ಇರುವ ಜನ ಸಹನೆ ಹೊಂದಿದ್ದರೆ ಸಾಕು, ಅವರು ನಮ್ಮ ವಶ ಆಗುತ್ತಾರೆ. ಸಹಿಸುವಿಕೆ ಒಂದರಿಂದ ಏನನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾನೆ ಅವನು. ಕ್ಷಮಾಬಲಮ ಶಕ್ತಾನಾಂ ಭೂಷಣಂ ಕ್ಷಮಾ ವಶೀಕೃತಿರ್ಲೋಕೆ ಕ್ಷಮಯ ಖಿನ್ನ ಸಿದ್ಧ್ಯತಿ. ಕ್ಷಮೆ ಅನ್ನೋದು ಅಶಕ್ತರಾದವರಿಗೆ ಬಲವಾದರೆ, ಶಕ್ತರಾದವರಿಗೆ ಬಲಿಷ್ಠರಿಗೆ ಅದು ಭೂಷಣ, ಅಲಂಕಾರವಾಗತ್ತೆ. ಹಾಗಾಗಿ ಎಲ್ಲರೂ ಸಹನೆಯನ್ನು ರೂಢಿಸಿಕೊಳ್ಳಬೇಕು. ಯಾಕೆಂದರೆ ಇಷ್ಟೇ ಕಾರಣಕ್ಕಾಗಿ ಅಲ್ಲ, ಅದು ಎಲ್ಲವನ್ನೂ ನಮಗೆ ಆಗಿಸಿಕೊಡುತ್ತೆ ಅನ್ನುವ ಕಾರಣಕ್ಕಾಗಿ. ಶುಭಂ ಭೂಯಾತ್.